ಕೆಲವೊಂದು ಪ್ರಯೋಗಗಳು ಅಂದರೆ ಊಸರವಳ್ಳಿ ಅಂತ ಕರೀತಾರೆ, ಗಿರ್ಗಿಟ್ ಅಂತ ಕರೀತಾರೆ. ಅದರ ಬ್ಲಡ್‌ನಲ್ಲಿ ಅದರದ್ದು ರಕ್ತ ಬ್ಲಡ್ಡಲ್ಲಿ ಮಾಡೋಂಥ ಕೆಲವೊಂದು ಮದ್ದಿಡುಗಳಾಗಿರ್ಬೋದು, ಅಥವಾ ಇಲಿ ರಕ್ತ ಅಂದರೆ ಮೂಷಕ ಇಲಿ ರಕ್ತದಲ್ಲಿ ಮಾಡಿರೋಂಥ ಮದ್ದಿಡಾಗಿರ್ಬೋದು, ಅಥವಾ ಉಡ ಅಂತ ಒಂದು ಬರುತ್ತೆ ಕಾಡಲ್ಲಿ. ಉಡ ಅಂತ ಅದನ್ನ ಮುಂಚೆ ರಾಜ ಮಹಾರಾಜರು ಇನ್ನೊಂದು ಕೋಟೆ ಮೇಲೆ ಹತ್ತಕ್ಕೆ ಬಳಸ್ತಾಯಿದ್ರು ಉಡ ಅಂತ. ಅದರದ್ದು ರಕ್ತದಲ್ಲಿ ಮಾಡಿರೋಂಥ ಮದ್ದಿಡಾರು ಆಗಿರ್ಬೋದು. ತರಾವರಿ ಮದ್ದಿಡುಗಳಿರ್ತದೆ. ಅಂಥವು ಸೇರಿದಾಗ ಕೆಲವೊಂದು ಈ ಆಡುಮುಟ್ಟು ಸೊಪ್ಪಲ್ಲಿ ಔಷಧಿ ಮಾಡಿದಾಗ ಅದು ಪರಿಹಾರ ಆಗುತ್ತೆ, ಒಳ್ಳೆಯದಾಗುತ್ತೆ. ಏನೂ ಇದಾಗಲ್ಲ, ಬಂದ್ಬಿಡುತ್ತೆ ಹೊಟ್ಟೆಲಿರೋದು. ಇನ್ನು ಕೆಲವೊಂದು ಈ ಮಸಣಗಾಡು ಬೂದಿ, ಹೆಣ ಸುಟ್ಟಿರೋ ಬೂದಿ, ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನ ಸುಟ್ಟಿರೋ ಅಂಥ ಬೂದಿಗಳು, ಆಮೇಲೆ ಕೆಲವೊಂದು ವಿಚಿತ್ರವಾದಂಥ ಪಿಶಾಚಿ ಗಿಡಗಳು, ಮರಗಳು ಅಂತ ಬರ್ತದೆ, ಅಂಥ ಮುಳ್ಳುಗಳನ್ನ ಸುಟ್ಟಿರೋ ಅಂಥ ಬೂದಿಗಳು, ಅಂಥವೆಲ್ಲ ಹೊಟ್ಟೆಗೆ ಏನಾರ ಹೋಗಿರೋಂಥ ಹೊಂಟೋಗ್ಬಿಟ್ರೆ ಅದು ಮದ್ದಿಡು ಥರ ಅನಿಸಲ್ಲ. ಅದೇ ಬೇರೆ ರೀತಿ ಮೈಯೊಳಗೆ ಸೇರ್ಕೊಂಡು ಆಟ ಆಡಿಸ್ತವೆ. ಯಾವ ಕೆಲಸ ವಿಚಿತ್ರದ ಥರ ಅವು ಅತಾಂತರ ಮಡಗಿರ್ತವೆ, ಆ ಥರನೂ ಇರ್ತದೆ. ಇನ್ನು ಕೆಲವೊಂದು ಏನಾರ ದಾಯಾದಿ ಮತ್ಸರದಲ್ಲಿ ಏನಾರ ಮಾಡಿ ಮಟ್ಟಿ ಏನಾರ ದಾಟಿ ಪಾಟಿ ಆಗಿನೋ ಏನಾರ ಅವ್ರು ಹಾಕಿರೋದನ್ನ ತುಳಿದಾಡಿನೋ ಅದ್ರ ಮೇಲೆ ನಿಮ್ಮ ದಾಟಾಡಿ, ಅಥವಾ ನಿಮ್ಮ ಬಟ್ಟೆ ಬರೆಗಳು, ಆಮೇಲೆ ಕೂದಲು ಉಗುರು ಇಂಥವೇನಾರ ಸಿಗಾಕೊಂಡು ಏನಾರ ಪ್ರಯೋಗಗಳಲ್ಲಿ ಬಂಧನದಲ್ಲಿ ಸಿಗಾಕೊಂಡಿದ್ರು ಕೂಡ ಈ ಪ್ರಯೋಗ ನೋಡಿ ಮಾಡಿದ್ರೆ ನಿಮಗೆ ಅನುಕೂಲ ಆಯ್ತದೆ. ನೋಡಿ, ಇದು ನಿಮಗೆ ಎಲ್ಲರಿಗೂ ಸಿಗ್ತವೆ, ಇವೆಲ್ಲ ಆರಾಮಾಗಿ ನೀವು ಮಾಡ್ಬೋದು. ಇದನ್ನು ಬಿಳಿ ಅಂಕೋಲೆ ಬೀಜ ಅಂತ ಕರಿತೀವಿ. ಇದನ್ನು ನಾವು ಗಿಡಮೂಲಿಕೆ ಮಾರೋ ಅಂಗಡಿಗಳಿರ್ತವೆ. ಗಿಡಮೂಲಿಕೆ ಮಾರೋ ಅಂಗಡಿಗಳನ್ನ ಪಂಚಸಾರಿ ಗಂಧಿಗೆ ಅಂಗಡಿ ಅಂತ ಕರಿತೀವಿ, ಗಂಧಿಗೆ ಅಂಗಡಿ ಅಂತ ಕರಿತೀವಿ ಇದನ್ನು. ಅಲ್ಲಿ ಹೋಗ್ಬಿಟ್ಟು ನೀವು ಅಂಕೋಲೆ ಬೀಜ ಕೊಡಿ ಅಂತ ಕೇಳಿದ್ರೆ ನಿಮಗೆ ನೋಡಿ, ಇದು 2 ರೂಪಾಯಿ ಒಂದು ಬೀಜ. ಇದು 2 ರೂಪಾಯಿ ಒಂದು ಬೀಜ ಐತೆ. 20 ರೂಪಾಯಿ ಕೊಟ್ಟರೆ ಒಂದು 10 ಬೀಜ ಕೊಡ್ತಾರೆ. ನೋಡಿ, ಈ ಥರ ನಿಮಗೆ ಪಂಚಸಾರಿ ಅಂಗಡಿಗಳಲ್ಲಿ ಅಂಕೋಲೆ ಬೀಜ ಕೊಡಿ ಅಂದರೆ ಕೊಡ್ತಾರೆ. ಇದನ್ನು ನೀವು ತಗೊಂಬಿಡಿ, ಒಂದು 10 ಬೀಜ ತಗೊಳ್ಳಿ. ನೀವು 10 ಬೀಜಕ್ಕೆ 20 ರೂಪಾಯಿ ಕೊಟ್ಟರೆ ಕೊಡ್ತಾರೆ. ತಂದು ನೀವು ಇದನ್ನು ಮನೆಯಲ್ಲಿ ಇದನ್ನು ಮಡಿಕೊಂಡು, ನಿಮ್ಗೇನಾರ ಮಂತ್ರ ಬಂದರೆ ಹೇಳ್ಬೋದು. ಅಕಸ್ಮಾತ್ ಏನೂ ಬರೋಲ್ಲ ಅಂದರೆ ಶಿವನಾರಾಯಣ ಅಂತ ನೀವು ಇದನ್ನು ಮಡಿಕೊಂಡು ಬೆಳಗಿನ ಜಾವ ಸೂರ್ಯ ಉದಯ ಆಗಿರಬಾರ್ದು, ಬ್ರಹ್ಮ ಮುಹೂರ್ತದಲ್ಲಿ ಇದನ್ನು ಚಚ್ಚಬೇಕು. ಇದನ್ನು ಚಚ್ಚಿದಾಗ, ಈ ಸಿಪ್ಪೆ ಚಚ್ಚಿದಾಗ ಇದರೊಳಗಡೆ ಒಂದು ಪಪ್ಪು ಸಿಗ್ತದೆ, ಒಂದು ಬೀಜದ ಥರ, ಒಂದು ಬೇಳೆಕಾಳು ಥರ ಒಂದು ಬೀಜ ಸಿಗುತ್ತೆ. ಇದರೊಳಗಡೆ ಅಳ್ಳಾಡ್ತಾ ಇರುತ್ತೆ. ಕೇಳಿಸೋ ಸೌಂಡ್ ನಿಮಗೆ ಇದ್ರದ್ದೇ. ಒಳಗಡೆ ಬೀಜಗಳಿರುತ್ತೆ. ಆ ಬೀಜನ ನೀವು ತಗೊಂಡು ಬ್ರಹ್ಮ ಮುಹೂರ್ತದಲ್ಲೇ ಇದನ್ನು ಚಚ್ಚಿ ತಗೊಂಡು ಇದನ್ನು ಚೆನ್ನಾಗಿ ಅರೆದು ಪೌಡ್ರ್ ಮಾಡಿ, ಎಳ್ನೀರು, ತೆಂಗಿನ ಮರದ್ದು ಎಳ್ನೀರು ಬರುತ್ತಲ್ಲ, ಅದನ್ನು ಅಂಗಡಿಲೇ ತಗೊಂಡಿದ್ರು ಸಾಕು. 40 ರೂಪಾಯಿ ಕೊಟ್ಟರೆ ಒಂದು ಎಳ್ನೀರು ಕೊಡ್ತಾರೆ. ಆ ಥರ ಎಳ್ನೀರನ್ನ ರಾತ್ರಿನೇ ತಂದು ಮಡಿಕೊಂಡಿರಿ. ಅದನ್ನು ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಸೂರ್ಯ ಉದಯ ಆಗಿರಬಾರ್ದು ಅಂಥ ಸಂದರ್ಭದಲ್ಲಿ ಇದ್ರ ಬೀಜನ ಚೆನ್ನಾಗಿ ಅರೆದು ಚೂರ್ಣ ಮಾಡಿ, ಚೆನ್ನಾಗಿ ಪೌಡ್ರ್ ಥರ ಮಾಡಿ ಒಂದು ಎಳ್ನೀರಲ್ಲಿ ಹಾಕಿ ಅದನ್ನು ಹೊಟ್ಟೆಗೆ ತಗೋಬೇಕು, ಕುಡ್ಕೋಬೇಕು. ಎಳ್ನೀರನ್ನ ಕುಡ್ಕೋಬೇಕು. ಕುಡಿದಾಗ ಆರೋಗ್ಯ ಸುಧಾರಿಸ್ತದೆ. ಎಂಥ ಘನವಾದಂಥ ಪ್ರಯೋಗ ಮಾಡಿದರೂ ಅವು ನಿಷ್ಕ್ರಿಯ ಆಯ್ತವೆ ಅಂತ ಒಂದು ಸತಿ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವೆಲ್ಲ ಭಾಳ ತುಂಬ ಪ್ರಬಲವಾಗಿರೋಂಥ ಬಲಾಢ್ಯವಾದಂಥ ಪ್ರಯೋಗಗಳನ್ನ, ದಿಕ್ಕನ್ನೇ ಬದಲಾಯಿಸೋಂಥ ಪ್ರಯೋಗಗಳು ಇವೆಲ್ಲ ಅಂಕೋಲೆದು. ಇದನ್ನು ಮಾಡ್ಬೇಕಾದ್ರೆ ನೀವು ಭಕ್ತಿಯಿಂದ ಮಾಡಬೇಕು. ಇವೆಲ್ಲ ನಿಮಗೆ ಸಿಗ್ತವೆ. ಯಾವ ಪಂಚಸಾರಿ ಗಂಧಿಗೆ ಅಂಗಡಿ, ಗಿಡಮೂಲಿಕೆ ಮಾರೋ ಅಂಗಡಿ ಹೋದರೆ ನಿಮಗೆ ಇವೆಲ್ಲ ಸಿಗ್ತದೆ. ಅಂಕೋಲೆ ಬೀಜ ಸಿಕ್ಕುತ್ತೆ. ಇನ್ನು ಮಾಮೂಲಿ ಪಬ್ಲಿಕ್ಕು ಮಾರ್ಕೆಟಲ್ಲಿ ಎಳ್ನೀರು ಸಿಕ್ಕುತ್ತೆ. ಇವಿಷ್ಟೇ ಸಾಕು ನಿಮಗೆ. ಇಷ್ಟರಲ್ಲೇ ಎಲ್ಲ ಕೆಲಸ ನಿಮಗೆ ನಡೆದೋಗುತ್ತೆ. ನಿಮ್ಮ ಹೊಟ್ಟೆನಲ್ಲಿ ಏನೇ ಇದ್ರೂ ಕಿತ್ಕೊಂಡು ಹೋಗ್ಬಿಡುತ್ತೆ. ಏನೇ ಒಂದು ದೋಷ ನಿಮಗೇನಾರು ಅಂಟ್ಕೊಂಡಿದ್ದು, ನಿಮಗೆ ಪ್ರಾಬ್ಲಮ್ಗಳು ದಿನ ಬೆಳಗ್ಗೆದ್ರೆ ಕೆಲವೊಂದು ಪ್ರಾರಬ್ಧಗಳು ಕಾಡ್ತಾ ಇರ್ತವೆ, ಅದು ಇದು ಏನೇನೋ, ಆಮೇಲೆ ಹೋಗಿದ್ದ ಕೆಲಸಗಳಾಗಲ್ಲ, ಅಂಥವೆಲ್ಲ ಏನೇ ಒಂದಿದ್ದರೂ ನಿಮ್ಮ ಮನಸ್ಸು ಎರಡೆರಡು ಮನಸ್ಸು ತೋರಿಸ್ತಾ ಇರ್ತದೆ. ಒಂದೊಂದು ಸತಿ ಇದು ಮಾಡು ಇದು ಮಾಡಬೇಡ ಅಂತಿರ್ತಾವಲ್ಲ, ಅಂಥವೆಲ್ಲ ಹೊರ್ಟೋಗಿ ಒಳ್ಳೆಯ ನಿರ್ಧಾರ, ಒಳ್ಳೆಯ ಗುರಿ, ಶಾಂತಿ ನೆಮ್ಮದಿ ಎಲ್ಲ ಕೊಡುತ್ತೆ. ಇದನ್ನು ಪ್ರಯೋಗ ನೀವು ಯಾರು ಬೇಕಾದ್ರೂ ಮಾಡ್ಬೋದು.